ಮಲೆನಾಡು ಅಂದಿದ್ದಕ್ಕೆ ಬಸ್ ಕಂಡಕ್ಟರ್ ಮೇಲೆ ನಡೆದ ಹಲ್ಲೆ ಖಂಡಿಸಿ ಇಂದು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಅದಕ್ಕಾಗಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಬೆಳಗಾವಿಗೆ ಆಗಮಿಸಿದ್ದಾರೆ. ಬೆಳಗಾವಿಗೆ ಆಗಮಿಸ್ತಾ ಇದ್ದಂತೆಯೇ ನಾರಾಯಣಗೌಡ ಎಂಎಸ್ ಮತ್ತು ಶಿವಸೇನೆ ಹಾಗೂ ಸ್ಥಳೀಯ ರಾಜಕಾರಣಿಗಳ ವಿರುದ್ಧ ಗುಡುಗಿದ್ದಾರೆ. ಎಂಎಸ್ ಒಂದು ಪಾಕಿಸ್ತಾನಿ ಸಂಘಟನೆ ಎಂದು ನಾರಾಯಣಗೌಡ ವಾಗ್ದಾಳಿ ಮಾಡಿದ್ದಾರೆ. ಪಾಕಿಸ್ತಾನದ ಕ್ರೂರಿಗಳಿಗೂ ಎಂಎಸ್ ಮತ್ತು ಶಿವಸೇನೆಗೂ ಯಾವುದೇ ವ್ಯತ್ಯಾಸ ಇಲ್ಲವೆಂದು ನಾರಾಯಣಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಅದರ ಸಂಪೂರ್ಣ ವೆಚ್ಚವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನಿಭಾಯಿಸುತ್ತೆ. ಹಾಗೆ ಅಲ್ಲಿ ಚಾಲಕರು ಸಹ ಇದ್ರು. ಅವರು ಹೇಳ್ತಾ ಇದ್ರು, ಆ ಬಸ್ಸಿನ ಚಾಲಕರು ನನ್ನ ಮೇಲೂ ಹಲ್ಲೆ ಮಾಡಿದ್ರು ಅವರು ಅಂತ ಹೇಳಿ. ಇಂಥ ಗೂಂಡಾಗಳನ್ನ ಜಿಲ್ಲಾಡಳಿತ ಮುಲಾಜಿಲ್ದಲೇ ಅವ್ರನ್ನ ಗಡೀಪಾರು ಮಾಡಬೇಕು. ಬೆಳಗಾವಿಯ ಇತಿಹಾಸದಲ್ಲಿ ಇನ್ನು ಮೇಲೆ ಯಾವನಾದ್ರೂ ಮರಾಠಿ ಪುಂಡ್ರು, ಪೋಖ್ರಿಗಳು, ಗೂಂಡಾಗಳು ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ರೆ ಅವ್ರನ್ನ ಹೇಗೆ ಬಗ್ಬಡಿಬೇಕು ನಮಗೆ ಗೊತ್ತಿದೆ. ಕಾನೂನು ಕೈಗೆತ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತರೆಗೂ ಸಹಿಸ್ಕೊಂಡು ಬಂದಿದ್ದೀವಿ. ಇವ್ರ ತರ ಶಿವಸೇನೆ ತರ ಎಂಇಎಸ್ ತರ ಗುಂಡಾಗಿರಿ ಮಾಡೋದಾಗಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಗೆ 1 ನಿಮಿಷ ಸಾಕು. ಇಡೀ ಬೆಳಗಾವಿಯಲ್ಲಿ ಮರಾಠಿಗರು ಇದ್ರ ಅಂತ ನೋಡ್ಕೋಬೇಕು. ಹಾಗೆ ಮಾಡ್ಬಿಡ್ತೀವಿ. ಬೇಡ ಅನ್ನೋ ಕಾರಣಕ್ಕೋಸ್ಕರ ಸಹಿಸ್ಕೊಂಡಿದ್ದೀವಿ. ಇನ್ಮೇಲಾದ್ರೂ ನಿಮ್ಮ ಪುಂಡಾಟಿಕೆ ಗುಂಡಾಗಿರಿ ಅಂತ್ಯ ಆಗ್ಬೇಕು. ಇನ್ನೇನಾದ್ರೂ ಬೆಳಗಾವಿ ನೆಲದಲ್ಲಿ ಅದು ನಡೆದ್ರೆ ಬಹುಶಃ ಇತಿಹಾಸದಲ್ಲಿ ಬೆಳಗಾವಿಯಲ್ಲಿ ಯಾವತ್ತೂ ಆಗಿರಬಾರ್ದು. ಆ ಕೆಲಸವನ್ನ ಕರವೇ ಮಾಡುತ್ತೆ ಅಂತ ಹೇಳಿ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಮಹಾರಾಷ್ಟ್ರದಲ್ಲಿ ಬಸ್ಗಳ ಮೇಲೆ ಹಲ್ಲೆ ಮಾಡ್ತಿರುವಂತದ್ದು ಕಂಡಕ್ಟರ್ ಅಥವಾ ಮಸೀಬರುವಂತದ್ದು ನೋಡಿ, ಮಹಾರಾಷ್ಟ್ರದ ಶಿವಸೇನೆ, ನಾನು ಹೇಳಿದ ಹಾಗೆ ಮಹಾರಾಷ್ಟ್ರದ ಶಿವಸೇನೆ ಅದು ಶಿವಸೈನ್ಯ ಅಲ್ಲ, ಅದು ಗುಂಡಾ ಸೈನ್ಯ. ಗುಂಡಾಗಳವರು ಶಿವಸೇನೆಯ ಕಾರ್ಯಕರ್ತರು ಮಹಾ ಗುಂಡಾಗಳು. ಅವರು ಪಾಕಿಸ್ತಾನದ ಭಯೋತ್ಪಾದಕರಿಗೂ ಈ ಶಿವಸೇನೆಯ ಗುಂಡಾಗಳಿಗೂ ವ್ಯತ್ಯಾಸ ಏನಿಲ್ಲ. ಮಹಾನ್ ಕ್ರೂರಿಗಳಿದ್ದಾರೆ ಅವರು.